ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಯಾರಿ ಎಂಬ್ರಾಯ್ಡಿಂಗ್ ವರ್ಕ್ ಕ್ರೋಶೆ ಕಡ್ಡಿಲಿ ಹಾಕೋಕ್ಕೆ ಬರಲ್ಲ ಅನ್ನೋರಿಗೆ ನಾನು ನಾರ್ಮಲ್ ನೀಡ್ಲಲ್ಲಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿರಿ. ಈ ಥರ ಒಂದು ಎಳೆನ ಜರಿ ಥ್ರೆಡ್ನ ಈ ಥರ ನೀಡ್ಲಿಗೆ ಏರಿಸ್ಕೊಂಡು ಇಲ್ಲಿ ಲಾಸ್ಟಿಗೆ ಗಂಟು ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಗಂಟು ಹಾಕ್ಕೊಂಡು ಈಗ ಯಾವ ಥರ ನಾರ್ಮಲ್ ನೀಡ್ಲಿಂದ ಅಂದರೆ ಈ ಸೂಜಿಯಿಂದ ಯಾವ ಥರ ಅರಿ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಚೈನ್ ಸ್ಟಿಚ್ ಹಾಕ್ತಾರೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನೀಡ್ಲ ಕೆಳಗಡೆಯಿಂದ ಮೇಲಕ್ಕೆ ಏರಿಸ್ಕೊತಿದ್ದೀನಿ ನೋಡಿ. ಏರಿಸ್ಕೊಂಡು ಎಲ್ಲಿ ಏರಿಸ್ಕೊಂಡಿರ್ತೀವೋ ಅಲ್ಲಿಂದನೇ ಒಂಚೂರು ಗ್ಯಾಪಲ್ಲಿ ನೀಡಲನ್ನ ಈ ಥರ ಕ್ಲಾತ್ ಕೆಳಗಡೆ ಹೋಗಿ ಮೇಲ್ಗಡೆ ಬಂದಿರೋ ಥರ ನೀಡಲನ್ನ ತಗೊಂಡು ಕೆಳಗಡೆಯಿಂದ ಬಂದಿರುತ್ತಲ್ವ ಫಸ್ಟು ಆ ದಾರನ ಈ ಥರ ನೀಡ್ಲು ಕೆಳಗಡೆಯಿಂದ ಎಳ್ಕೊಳ್ಳೋದು ನೋಡಿರಿ. ಈ ಥರ ಮತ್ತು ಅದೇ ಓಲಲ್ಲೇ ಮತ್ತೆ ನೀಡಲನ್ನ ಚೂರು ಅದೇ ಗ್ಯಾಪಲ್ಲೇ ನೀಡಲನ್ನ ಸ್ವಲ್ಪ ತಗೊಂಡು ಮತ್ತೆ ಈ ಕೆಳಗಡೆಯಿಂದ ಬಂದಿರುತ್ತಲ್ಲ ಅದೇ ದಾರನ ಮತ್ತೆ ಮೇಲ್ಗಡೆ ನೀಡ್ಲು ಕೆಳಗಡೆಯಿಂದ ಈ ಥರ ಎಳ್ಕೊಳ್ಳೋದು. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ಮತ್ತು ಈ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಸಲ ಅದನ್ನು ನೋಡಿರಿ ನೀಡ್ಲು ಕೆಳಗಡೆಯಿಂದ ಈ ಥರ ದಾರನ ಮೇಲಕ್ಕೆ ತಗೊಂಡು ಮತ್ತೆ ಎಳಿಬೇಕು ನೋಡಿರಿ. ಜಾಸ್ತಿ ಫೋರ್ಸಾಗಿ ಎಳೆಯೋಕ್ಕೆ ಹೋಗಬೇಡಿ, ಎಳೆದ್ರೆ ಏನಾಗುತ್ತೆ ಫುಲ್ಲು ಶ್ರಿಂಕ್ ಆಗಿಬಿಡುತ್ತೆ ನೋಡಿ. ಅದಕ್ಕೋಸ್ಕರ ಮತ್ತು ಅದೇ ಓಲಿಂದ ತಗೊತಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ, ಏನು ಕಷ್ಟ ಇಲ್ಲ. ನೀಡ್ಲು ಕೆಳಗಡೆಯಿಂದನೇ ದಾರನ ತೊಗೊಂಡಿದ್ದೀನಿ ಮತ್ತು ಮುಂದಕ್ಕೆ ಹೋಗಿದ್ದೀನಿ ನೋಡಿ. ಇದು ನೋಡಿರಿ ಸ್ವಲ್ಪ ಫೋರ್ಸಾಗಿ ಎಳೆದಿದ್ದಕ್ಕೆ ಏನಾಯಿತು ತುಂಬ ಚಿಕ್ಕದು ಬಂದುಬಿಡುತ್ತೆ ಚೈನ್. ಅದಕ್ಕೋಸ್ಕರ ಜಾಸ್ತಿ ಫೋರ್ಸಾಗಿ ಎಳೆಯೋಕ್ಕೆ ಹೋಗಬೇಡಿ. ನೋಡಿರಿ ಈ ಥರ ಗ್ಯಾಪ್ ಎಷ್ಟು ಕೊಡ್ತೀರೋ ಅಷ್ಟೇ ಗ್ಯಾಪಲ್ಲೇ ಕೊಡ್ತಾ ಹೋಗಿ, ಒಂದು ಚಿಕ್ಕದು ಒಂದು ದೊಡ್ಡದು ಕೊಡೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ಫೋರ್ಸಾಗಿ ಎಳಿಬೇಡಿ, ಸೇಮ್ ಪ್ರೊಸೀಜರೇ ನೋಡಿ. ಗ್ಯಾಪ್ ಮಾತ್ರ ಜಾಸ್ತಿ ಕಡಿಮೆ ಮಾಡೋಕ್ಕೆ ಹೋಗಬೇಡಿ, ಒಂದೇ ಅಳತೆನೇ ಕೊಟ್ಟರೆ, ಯಾಕಂದರೆ ಚೈನ್ ಒಂದೇ ಸೈಜೇ ಬರುತ್ತೆ. ಸ್ವಲ್ಪ ಚಿಕ್ಕದು ದೊಡ್ಡದು ಮಾಡೋಕ್ಕೆ ಹೋದರೆ ಏನಾಗುತ್ತೆ ಚೈನು ಚಿಕ್ಕದು ದೊಡ್ಡದು ಆಗಿಬಿಡುತ್ತೆ. ಅದಕ್ಕೋಸ್ಕರ ಮತ್ತು ಇನ್ನೊಂದು ಫೋರ್ಸಾಗಿ ಎಳೆಯೋಕ್ಕೆ ಹೋಗಬೇಡಿ, ಅಲ್ಲೂ ವೇರಿಯೇಷನ್ ಆಗುತ್ತೆ ನೋಡಿ ಚಿಕ್ಕದು ದೊಡ್ಡದು ಅಂತ. ಈ ನಮಗೆ ಕ್ರೋಶೆ ಕಡ್ಡಿಲಿ ಬರಲ್ಲ ಅನ್ನೋರು ಕೂಡ ವರ್ಕ್ ಬ್ಲೌಸ್ ಮಾಡ್ಕೊಬೋದು ನೋಡಿ. ನಾರ್ಮಲ್ ನೀಡ್ಲಲ್ಲಿ ಕೂಡ ವರ್ಕ್ ಮಾಡ್ಕೊಬೋದು. ಈ ಹೊಲ್ದಿರೋ ಬ್ಲೌಸ್ ಮೇಲೂ ವರ್ಕ್ ಮಾಡ್ಕೊಬೋದು ನೋಡಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ನಿಮಗೆ ಅರ್ಥ ಆಗಲಿ ಅಂತ ತುಂಬ ನಿಯರಾಗಿ ತೋರಿಸ್ತಾ ಇದ್ದೀನಿ, ಆಗಲೆಲ್ಲ ಕೈ ಅಡ್ಡ ಬರುತ್ತೆ ನೋಡಿರಿ. ಅಲ್ಲಿಗೂ ಈ ಜರಿ ಥ್ರೆಡ್ ಇರುತ್ತಲ್ಲ, ಎಳೆ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಆವಾಗ ಎರಡು ಎಳೆಯೋಕ್ಕೆ ಹೋಗಬೇಡಿ, ಯಾವುದು ಒಂದು ಎಳೆ ವೇರಿಯೇಷನ್ ಆಗಿರುತ್ತೆ ಅದನ್ನು ಮಾತ್ರ ಎಳಿತಾ ಹೋಗಿ ಈ ಥರ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಈಸಿಯಾಗಿ ಹಾಕ್ಬೋದು ನೋಡಿ. ನೋಡಿ ಈ ಥರ ಒಂಚೂರು ಗ್ಯಾಪಲ್ಲಿ ನೀಡಲ ಕೆಳಗಡೆ ಹೋಗಿ ಮತ್ತೆ ಮೇಲಕ್ಕೆ ಬರಬೇಕು.
ಇಲ್ಲಿ ನೋಡಿ, ಇಲ್ಲಿ ಮೇಲೆ ಈ ಥರ ಎಳ್ಕೊತಿದ್ದೀನಿ. ಎಷ್ಟು ಈಸಿಯಾಗಿ ಹಾಕ್ಬೋದು ನೋಡಿರಿ. ಏನಾದರೂ ಸ್ವಲ್ಪನಾದರೂ ಕಷ್ಟ ಇದೆಯಾ? ಈ ಕ್ರೋಶ ಕಡ್ಡಿ ನಮಗೆ ಕೆಳಗಡೆಯಿಂದ ಕೆಲವ್ರಿಗಂತೂ ತುಂಬ ಕಷ್ಟ ಆಗುತ್ತೆ. ಕೆಳಗಡೆಯಿಂದ ಮೇಲಕ್ಕೆ ದಾರನ ಎಳ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಡುತ್ತೆ. ನೋಡಿ ಲಾಸ್ಟ್ ಹಾಕ್ತಾಯಿದ್ದೀನಿ. ಇದಾದಮೇಲೆ ಈ ಕೆಳಗಡೆ ಇಲ್ಲಿ ಹಾಕಿರ್ತೀವಲ್ಲ, ಇದ್ರ ಕೆಳಗಡೆ ನೀರು ಹೋಗಿ ಕೆಳಗಡೆ ಲಾಕ್ ಮಾಡೋದು. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿದೆ, ಎಷ್ಟು ಈಸಿಯಾಗಿ ಹಾಕ್ಬೋದು. ಇದ್ರ ಪಕ್ಕ ನಾನು ಬೀಡ್ಸ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈಗ ಚೈನ್ ಸ್ಟಿಚ್ ಆಯ್ತಲ್ಲ, ಇದ್ರ ಪಕ್ಕ ಶುಗರ್ ಬೀಡ್ಸ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಸೇಮ್ ಅದೇ ಥರನೇ ನಾರ್ಮಲ್. ಇದು ಆ್ಯಕ್ಚುಲಿ ಈ ನೀಳಿದೆಯಲ್ವ ನೋಡಿರಿ, ಈ ತೂಬಾರಿ ಎಷ್ಟು ಚಿಕ್ಕದಿದೆ. ಈ ಥರದ್ದು ಬೀಡ್ಸ್ ಹಾಕೋದಕ್ಕಂತಲೇ ಕೇಳಿದರೆ ಕೊಡ್ತಾರೆ ನೋಡಿರಿ. ತುಂಬ ಚಿಕ್ಕ ತೂಬಾರಿ, ಯಾಕಂದರೆ ಶುಗರ್ ಬೀಡ್ಸು ತುಂಬ ಚಿಕ್ಕ ಹೋಲಿರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ತೂಬಾರಿ ಚಿಕ್ಕದಿರ್ತಕ್ಕಂಥ ನೀಳನ್ನ ತಗೊಳ್ಳಿ, ಇಲ್ಲಾಂದರೆ ಆಗೋದು ಕಷ್ಟ ಆಗುತ್ತೆ ನೋಡಿ. ಈಗ ಎರಡೆರಡು ಹಾಕಿ ತೋರಿಸ್ತೀನಿ. ಕರೆಕ್ಟಾಗಿ ಬೀಡ್ಸ್ ಎಷ್ಟಾಗುತ್ತೋ ಅಷ್ಟು ಗ್ಯಾಪ್ ಕೊಟ್ಟು ಕೆಳಗಡೆ ನೀಡನ್ನ ಹಾಕ್ಬೇಕು ನೋಡಿ. ಹಾಕಿ ಮತ್ತೆ ಸ್ಟಾರ್ಟಿಂಗ್ ಎಲ್ಲಿಂದ ಬಂದವೋ ಅಲ್ಲಿಗೆ ಮತ್ತೆ ನೀಡನ್ನ ಮೇಲೆ ತೊಗೊಂಡು ಮತ್ತು ಈ ಬೀಡ್ಸ್ ಒಳಗಡೆಯಿಂದ ಮತ್ತೆ ನೀಡನ್ನ ತೊಗೋಬೇಕು ನೋಡಿ. ತೊಗೊಂಡು ಮತ್ತೆ 2 ಶುಗರ್ ಬೀಡ್ಸ್ನ ತೊಗೊತಿದ್ದೀನಿ ನೋಡಿ. ತೊಗೊಂಡು ನಿಮಗೆ ಅಂದಾಜು ಗೊತ್ತಾಗಲ್ಲ ಅಂದರೆ ಈ ಥರ ಬೀಡ್ಸ್ ಬಿಟ್ಟು ಇವು ಎಲ್ಲಿಗೆ ಬರ್ತಾವೋ ಅಲ್ಲಿಗೆ ನೀಡನ್ನ ಒಳಗಡೆ ಹಾಕಿ ನೋಡಿ. ಹಾಕಿ ಮತ್ತೆ ಎಲ್ಲಿಂದ ಬಂದಿತ್ತೋ ಮತ್ತೆ ಅಲ್ಲಿಂದನೇ ಮತ್ತೆ ಬೀಡ್ಸ್ ಈ ಥರ ಹಾಕ್ಬೇಕು ನೋಡಿ. ಈಗ ಮತ್ತೆ 2 ತೊಗೊತಿದ್ದೀನಿ. ನೋಡಿ ಮತ್ತೆ ಈ ಬೀಡ್ಸ್ ಎರಡೆರಡು ತೊಗೊಂಡಿದ್ದೀವಲ್ಲ, ಅದು ಎಲ್ಲಿ ಸ್ಟಾರ್ಟ್ ಆಗಿರುತ್ತೋ ಅಲ್ಲಿಂದನೇ ಮತ್ತೆ ಬರಬೇಕಾಗುತ್ತೆ. ಯಾಕಪ್ಪ ಅಂದರೆ ಆ ಬೀಡ್ಸು ಸ್ಟಿಫಾಗಿ ಈ ಥರ ಕೂರಬೇಕು, ಇಲ್ಲಾಂದರೆ ಕೂರಲ್ಲ ನೋಡಿ. ನೋಡಿರಿ, ನಾವು ಯಾವ ಥರ ಕ್ರೋಶ ಕಡ್ಡಿಲಿ ಯಾವ ಥರ ಹಾಕ್ತೀವೋ ಅದೇ ಥರನೇ ಸ್ಟಿಫಾಗಿ ಕೂರುತ್ತೆ. ಮಾಮೂಲು ಸುಮ್ಮನೆ ಹೊಲ್ಕೊಂಡು ಹೋದ್ರೆ ಏನಾಗುತ್ತೆ, ಲೂಸ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಈ ಥರ 2 ಸಲ ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ. ನೋಡಿ ಸ್ವಲ್ಪ ಬೀಡ್ಸ್ ಎಲ್ಲ ಸ್ವಲ್ಪ ಟೈಟಾಗಿ ಹೇಳಿದ್ರೆ ಏನು ತೊಂದರೆ ಇಲ್ಲ. ಈಗ 2 ಹಾಕಿ ತೋರಿಸಿದ್ಮೇಲೆ ಈಗ 4 ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈಕ್ವಲ್ ಹಾಕಿ ನೋಡಿ. ಬೀಡ್ಸ್ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ಮತ್ತೆ ಸೂಜಿನ ಒಳಗಡೆ ಹಾಕಿ. ಈ 4 ಹಾಕಿದ್ದೀವಲ್ಲ, ಸ್ಟಾರ್ಟಿಂಗಿಂದನೇ ಬರ್ಬೋದು. ನೋಡಿ ಒಂದು ಚೂನು ಸೇಮ್ ನಾವು ಹರಿ ಎಂಬ್ರಾಯ್ಡಿಂಗ್ ನೀಡಲಲ್ಲಿ ಯಾವ ಥರ ಹಾಕ್ತೀವೋ ಅದೇ ಥರನೇ ಬರುತ್ತೆ ನೋಡಿ. ಇಲ್ಲ ಇದ್ರ 4 ಹಾಕಿದ್ಮೇಲೆ 2 ಗ್ಯಾಪ್ ಕೊಟ್ಟು ಮಧ್ಯದಲ್ಲಿ 2ರಿಂದನೇ ಹಾಕ್ಬೋದು. ಅದು ಈಕ್ವಲಲ್ಲಿ ಹಾಕಿದರೆ ಆ ಥರ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಸ್ಟಿಫಾಗೇ ಇರಬೇಕಂದ್ರೆ ಲಾಸ್ಟ್ ಸ್ಟಾರ್ಟಿಂಗಿಂದ ಬಂದಿರ್ತೀರಲ್ವ ಅಲ್ಲಿಂದನೇ ನೀಡನ್ನ ಮೇಲ್ಗಡೆ ತೊಗೊಂಡು ಹಾಕ್ಬೇಕು ನೋಡಿ. ನೋಡಿ ಎಷ್ಟು ಸ್ಟಿಫಾಗಿ ಬರುತ್ತೆ. ನೋಡಿ 4 ಹಾಕ್ತಿದ್ದೀನಿ. ನಾಲ್ಕಲ್ಲ ನೋಡಿ, ಕರೆಕ್ಟಾಗಿ ಹಿಂಗೆ ಕೈ ಇಟ್ಕೊಂಡು ಎಳೀರಿ. ಯಾಕಂದರೆ ಎಳಿಬೇಕಾದ್ರೆ ಲೂಸ್ ಆಗಿಬಿಡ್ಬೋದು ಅಥವಾ ಥ್ರೆಡ್ ಕಿತ್ಕೊಂಡು ಬರ್ಬೋದು. ಅದಕ್ಕೋಸ್ಕರ ನೋಡಿ ನೀಟಾಗಿ ಹಾಕ್ಬಿಡಿ.
ಈಗ 3 ಹಾಕ್ತಾಯಿದ್ದೀನಿ ನೋಡಿ. ಈಗ ಮತ್ತೆ ಶುಗರ್ ಬೀಡ್ಸ್ ತೊಗೊತಿದ್ದೀನಿ ನೋಡಿ. ಈಗ ಮತ್ತೆ 4 ಹಾಕಿದ್ದೀನಿ. ಎಷ್ಟು ನೀಟಾಗಿ ಹಾಕ್ಬೋದು ನೋಡಿ. ಸೇಮ್ ನಾವು ಆರಿ ಎಂಬ್ರಾಯ್ಡಿಂಗ್ ನೀಡಲಲ್ಲಿ ಯಾವ ಥರ ಹಾಕ್ತೀವೋ ಅದೇ ಥರನೇ ಬರುತ್ತೆ ನೋಡಿ. ಏನಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ನಮ್ಮ ಬ್ಲೌಸ್ ನಾವು ಬೇರೆಯವ್ರಿಗೆ ಕೊಟ್ಟು ಅಷ್ಟು ಕಾಸ್ಟ್ಲಿ ಹಾಕ್ಸೋದಕ್ಕಿಂತ ಈ ಥರ ಹಾಕ್ಸೋದು ಬೆಟ್ರ್ ಅನಿಸುತ್ತೆ. ನೋಡಿ ಈಗ 4 ಹಾಕಿದ್ದೀನಿ ನಾನು. ಈಗ ಎಲ್ಲಿ 4 ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ಮತ್ತೆ ಕೆಳಗಡೆಯಿಂದ ಮತ್ತೆ ಮೇಲಕ್ಕೆ ಬರ್ತಿದ್ದೀನಿ ನೋಡಿ. ಈ ಬೀಡ್ಸ್ನಿಂಗೆ ಇಟ್ಕೊಂಡು ಎಳೀರಿ ಟೈಟಾಗಿ ನೋಡಿ. ಸೇಮ್ ನಾವು ಆರಿ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಯಾವ ಥರ ಆಗ್ತೋ ಆ ಥರನೇ ಸ್ಟಿಫಾಗಿ ಕರೆಕ್ಟಾಗಿ ಕುಂತಿರುತ್ತೆ ನೋಡಿ. ಎಷ್ಟು ಈಸಿಯಾಗಿ ಹಾಕ್ಬೋದು ನೋಡಿ. ಸೂಜಿ ದಾರದಲ್ಲೂ ಸಹ ನಾವು ಹಾಕ್ಬೋದು, ಈಸಿಯಾಗಿ ಹಾಕ್ಬೋದು. ಸೇಮ್ ಪ್ರೊಸೀಜರೇ, ಒಂದು ಚೂರು ವ್ಯತ್ಯಾಸ ಆಗಲ್ಲ ನೋಡಿ. ಈಗ ಚೈನ್ ಸ್ಟಿಚ್ಚು ಶುಗರ್ ಬೀಡ್ಸ್ ಹಾಕಿದ್ದೀನಿ. ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಡಿಸೈನ್ ಹಾಕಿ ತೋರಿಸ್ತೇನೆ ನಾನು ನಿಮಗೆ. ಈಗ ಇವೆರಡು ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಉಳಿದಿರೋದನ್ನ ಅಪ್ಲೋಡ್ ಮಾಡ್ತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸುಮ್ಮನೆ ಮನೇಲಿ ಕುಂತಾಗ ವೇಸ್ಟ್ ಆಗುತ್ತೆ ಟೈಮ್ ಅನ್ನೋರು ಈ ಥರ ಟ್ರೈ ಮಾಡ್ಬೋದು. ಬೇರೆಯವ್ರಿಗೆ ಕೊಟ್ಟು ಹಾಕ್ಸೋದಕ್ಕಿಂತ ಸೂಜಿ ದಾರದಲ್ಲೂ ನೀಟಾಗಿ ಹಾಕ್ಬೋದು ನೋಡಿ. ಈಗ ನೀಡಲನ್ನ ಕೆಳಗಡೆ ಹಾಕಿ ಕೆಳಗಡೆ ಸೈಡಲ್ಲಿ ನಾನು ಲಾಕ್ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಲಾಕ್ ಮಾಡಿದರೆ ಕಾಣಿಸುತ್ತೆ, ಅದಕ್ಕೋಸ್ಕರ ಕೆಳಗಡೆ ಕ್ಲಾತಲ್ಲಿ ನಾನು ಲಾಕ್ ಮಾಡ್ತೀನಿ. ನೋಡಿರಿ ಇಷ್ಟು ನೀಟಾಗಿ ಬಂತು. ಚೈನ್ ಸ್ಟಿಚ್ಚು ಪಕ್ಕದಲ್ಲಿ ಶುಗರ್ ಬೀಡ್ಸು, ನೆಕ್ಸ್ಟು 3 mm ಮತ್ತು ಶುಗರ್ ಬೀಡ್ಸು ಡಿಸೈನ್ ಹಾಕಿ ತೋರಿಸ್ತೀನಿ. ಮತ್ತು ಇದೇ ವಿಡಿಯೋದಲ್ಲಿ ಹಾಕ್ಬೋದು, ಬಟ್ ವಿಡಿಯೋ ಲೆಂತ್ ಆಗುತ್ತೆ ನಿಮಗೆ. ನಾನು ಇದನ್ನ ಸ್ಟಾರ್ಟ್ ಮಾಡಿರೋದು ಇವಾಗ ನೀಡ್ಲಲ್ಲಿ ನಾರ್ಮಲ್ ನೀಡ್ಲಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಡೀಪಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೇನಾದರೂ ನಾನು ಈ ನಾರ್ಮಲ್ ನೀಡ್ಲಲ್ಲಿ ವರ್ಕ್ ಹಾಕಿರೋದು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.